ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಜುಲೈ ತಿಂಗಳಲ್ಲಿ ಮೆಣಸಿನ ಗರಿಗಳು ಬಂದಿರುತ್ತದೆ. ಹಾಗಾಗಿ ಜುಲೈ ತಿಂಗಳಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೊಳೆ ರೋಗ ನಿಯಂತ್ರಣಕ್ಕೆ ಬೋಡೋ ಸ್ಪ್ರೇಯನ್ನು ಮಾಡುವುದು ಉತ್ತಮ. ಕಾಪರ್ ಸಲ್ಫೇಟ್ 2 kg, ಸ್ಪ್ರೇ ಲೈಮ್ 2 kg, ಪೊಟ್ಯಾಷಿಯಂ ನೈಟ್ರೇಟ್ 1 kg, ಪ್ಲಾನಫಿಕ್ಸ್ 75 ml, ಹಾಗೆಯೇ ಸ್ಪ್ರೆಡ್ಡರ್ 100 ml ಹಾಕಿ ಒಂದು ಸ್ಪ್ರೇಯನ್ನು ಮಾಡಿದರೆ ಮೆಣಸಿನ ಬಳ್ಳಿಯನ್ನು ಕೊಳೆ ರೋಗದಿಂದ ರಕ್ಷಿಸಬಹುದು. ಇದನ್ನು ಮಳೆಗಾಲದ ಗ್ಯಾಪಲ್ಲಿ ನೋಡಿ ಮಾಡುವುದು ತುಂಬ ಒಳ್ಳೆಯದು. ಈ ಸ್ಪ್ರೇಯನ್ನು ಮಾಡುವುದರಿಂದ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಇರುತ್ತದೆ. ಹಾಗೆಯೇ ಫುಟ್ ರಾಟ್ ಫೈಟೋಪ್ತರಾ ಕಾಯಿಲೆಯನ್ನು ನೋಟಿಸ್ ಮಾಡಿದರೆ ಇನ್ಫೆಕ್ಟೆಡ್ ಮತ್ತು ಅದರ ಸುತ್ತಲಿನ ಬಳ್ಳಿಗೆ ಮೆಟಲಾಕ್ಸಿಲ್ 200 ಗ್ರಾಂ, ಮ್ಯಾಂಕೋಜೆಬ್ 400 ಗ್ರಾಂ, MAP 1 kg, ಹ್ಯೂಮಿಕ್ ಆಸಿಡ್ 1 kg, ಇಮಿಡಾಕ್ಲೋರೋಪಿಡ್ 200 ml ಇದನ್ನು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 5 ರಿಂದ 10 ಲೀಟರಂತೆ ಬಳ್ಳಿಗೆ ಹಾಕಬೇಕು. ಹಾಗೆಯೇ ಆರ್ಗ್ಯಾನಿಕ್ ಮೆಥಡಲ್ಲಿ ಕಾಯಿಲೆಗಳ ನಿಯಂತ್ರಣಕ್ಕೆ ಬೇವಿನ ಹಿಂಡಿಯ ಜೊತೆಗೆ ಟ್ರೈಕೋಡರ್ಮಾ ಮತ್ತು ಪಚೋನಿಯಾವನ್ನು ಮಿಶ್ರಣ ಮಾಡಿ ಪ್ರತಿಯೊಂದು ಬಳ್ಳಿಗೆ ಹಾಕಬೇಕು. ಟ್ರೈಕೋಡರ್ಮಾ ಹಾಕುವುದರಿಂದ ಫುಟ್ ರಾಟ್ ಫೈಟೋಪ್ತರಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಹಾಗೆಯೇ ಪಚೋನಿಯನ್ನು ಹಾಕುವುದರಿಂದ ನೆಮಾಟೋಡ್ ಕಂಟ್ರೋಲನ್ನು ಮಾಡಬಹುದು. ಯಾವುದೇ ರೀತಿಯ ಗೊಬ್ಬರವನ್ನು ಹಾಕುವಾಗ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮರದ ಕೋಲನ್ನು ಬಳಸಿ. ಇದರಿಂದ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಬೇರುಗಳ ಜಾಗದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವುದು ತುಂಬ ಉತ್ತಮ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮೆಣಸಿನ ಬಳ್ಳಿಯ ಬೇರುಗಳ ಸುತ್ತಲೂ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಬೇಕು. ಈ ಎಲ್ಲ ಕೆಲಸವನ್ನು ಜುಲೈ ತಿಂಗಳಲ್ಲಿ ಮಾಡಿದರೆ ನಿಮ್ಮ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಇರುತ್ತದೆ ಹಾಗೂ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.